ವೆಲ್ಕಮ್ ಟು ಆಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾಪ್ಟರ್ 4 ಸರ್ಕಲ್ಸ್. ಸೊ ಇದು ಪಾರ್ಟ್ 1 ಇಂಟ್ರೊಡಕ್ಷನ್ ಕ್ಲಾಸ್. ಸೊ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಡೆಫಿನಿಷನ್ಸ್, ಆಮೇಲೆ ಡೆಫಿನಿಷನ್ಸ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತೀನಿ. ಮತ್ತೆ ಮುಂದಿನ ಕ್ಲಾಸ್ ಎಲ್ಲ ಡೈರೆಕ್ಟ್ ಆಗಿ ಥಿಯರಮ್ ಸ್ಟಾರ್ಟ್ ಮಾಡ್ಬಿಟ್ಟು ಎಕ್ಸರ್ಸೈಸ್ ಎಲ್ಲ ಸಾಲ್ವ್ ಮಾಡ್ತೀನಿ. ಸೊ ಡೆಫಿನಿಷನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಡೆಫಿನಿಷನ್ ಒಮ್ಮೆ ಗೊತ್ತಾಗಿದ್ರೆ ನಿಮ್ಗೆ ಥಿಯರಮ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಾಂದ್ರೆ ನಿಮ್ಗೆ ಥಿಯರಮ್ ಅಲ್ಲಿ ಅದ್ರ ಡೆಫಿನಿಷನ್ ಗೊತ್ತಿರಲ್ಲ, ಥಿಯರಮ್ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು. ಸೊ ಡೆಫಿನಿಷನ್ ಎಲ್ಲ ಕರೆಕ್ಟ್ ಆಗಿ ನೋಡಿ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಗೊತ್ತಾಯ್ತಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಸರ್ಕಲ್ ಏನಂತ ಗೊತ್ತು ಅಲ್ವಾ? ನೀವು 8th 9th ಎಲ್ಲ ಎಷ್ಟೋ ಸಲ ಓದಿದೀರಾ. ಸರ್ಕಲ್ ಗೊತ್ತಿರುತ್ತೆ ನಿಮ್ಗೆ. ಆಮೇಲೆ ಸೆಂಟರ್ ಆಫ್ ದ ಸರ್ಕಲ್ ಏನಂತ ಗೊತ್ತಿರುತ್ತೆ ಅಲ್ವಾ? ಸೆಂಟರ್ ಆಫ್ ದ ಸರ್ಕಲ್ ಅಂದ್ರೆ ಮಿಡ್ ಪಾಯಿಂಟ್ ಅಲ್ವಾ? ಆಮೇಲೆ ನಿಮ್ಗೆ ರೇಡಿಯಸ್ ಆಫ್ ದ ಸರ್ಕಲ್ ಕೂಡ ಗೊತ್ತಿರುತ್ತೆ ಅಲ್ವಾ? ರೇಡಿಯಸ್ ಆಫ್ ದ ಸರ್ಕಲ್ ಏನು ಅನ್ನೋದು ಕೂಡ ಗೊತ್ತಿರುತ್ತೆ. ಒಂದು ಪಾಯಿಂಟ್ ಸೆಂಟರ್ ಇಂದ ಒಂದು ಪಾಯಿಂಟ್ ಆಫ್ ದ ಸರ್ಕಲ್ ಗೆ ಜಾಯಿನ್ ಮಾಡಿದ್ರೆ ಅದು ರೇಡಿಯಸ್. ನಿಮ್ಗೆ ಡಯಾಮೀಟರ್ ಏನಂತ ಕೂಡ ಗೊತ್ತಿರುತ್ತೆ ಅಲ್ವಾ? ಡಯಾಮೀಟರ್ ಅಂದ್ರೆ ಟ್ವೈಸ್ ದ ರೇಡಿಯಸ್ ಅಲ್ವಾ? ಸೆಂಟರ್ ಇಂದ ಡಯಾಮೀಟರ್, ಸೆಂಟರ್ ಇಂದ ಪಾಸ್ ಆಗೋದ್ ಲೈನ್ ಈ ತರ ಅಲ್ವಾ? ಸೊ ಡಯಾಮೀಟರ್, ರೇಡಿಯಸ್ ಆಫ್ ಸರ್ಕಲ್, ಸೆಂಟರ್ ಇವೆಲ್ಲ ನಿಮ್ಗೆ ಗೊತ್ತಿರೋ ಕಾನ್ಸೆಪ್ಟ್. ನಿಮ್ಗೆ ಎಷ್ಟೋ ಸಲ ಇದು ಮುಂಚೆ ಪ್ರಾಕ್ಟೀಸ್ ಆಗಿರೋದೆ. ಸೊ ಇದ್ರ ಮೇಲೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ಗೊತ್ತಾಯ್ತಾ? ಸರ್ಕಂಫರೆನ್ಸ್, ಡಯಾಮೀಟರ್, ರೇಡಿಯಸ್, ಸೆಂಟರ್ ಇವೆಲ್ಲ ಹಳೆ ಕಾನ್ಸೆಪ್ಟ್. ಸೊ ಇವಾಗ ಸ್ವಲ್ಪ ಬೇರೆ ಕಾನ್ಸೆಪ್ಟ್ ನ ಕೂಡ ನೋಡೋಣ. ಈ ಪಾಠದಲ್ಲಿ ನಮ್ಗೆ ಯೂಸ್ ಆಗುವಂತದ್ದು ಏನಂದ್ರೆ ಒಂದು ನಾನ್ ಇಂಟರ್ಸೆಕ್ಟಿಂಗ್ ಲೈನ್. ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಏನು? ನೋ ಕಾಮನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತೆ. ಸೊ ನೋ ಕಾಮನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂದ್ರೆ ಇವಾಗ ಇಲ್ಲೊಂದು ಲೈನ್ ತಗೋತೀನಿ, ಎ ಬಿ. ಗೊತ್ತಾಯ್ತಾ? ಎ ಬಿ ಎಲ್ಲೂ ಸರ್ಕಲ್ ಜೊತೆ ಇಂಟರ್ಸೆಕ್ಟ್ ಆಗ್ತಿದ್ಯಾ? ಕಟ್ ಆಗ್ತಿದ್ಯಾ ಸರ್ಕಲ್ಗೆ? ಇಲ್ಲ, ಸರ್ಕಲ್ ನ ಮುಟ್ತಾನೆ ಇಲ್ಲ ಅದು. ಸೊ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲ. ಸೊ ನೋ ಕಾಮನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. therefore ಎ ಬಿ ಏನಾಯ್ತು? ಎ ಬಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಆಗ್ಬಿಡ್ತು. ಗೊತ್ತಾಯ್ತಾ? ನೆಕ್ಸ್ಟ್ ಕಾರ್ಡ್. ಕಾರ್ಡ್ ಅಂದ್ರೆ ಲೈನ್ ವಿಚ್ ಇಂಟರ್ಸೆಕ್ಟ್ಸ್ ಅಟ್ 2 ಪಾಯಿಂಟ್ಸ್ ಅಂಡ್ ಇಸ್ ವಿತ್ ಇನ್ ದ ಸರ್ಕಲ್. ಗೊತ್ತಾಯ್ತಾ? ಸೊ ಇಂಟರ್ಸೆಕ್ಟ್ಸ್ ಅಟ್ 2 ಪಾಯಿಂಟ್ಸ್, 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ಬೇಕು. 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ಬೇಕು. ಆಮೇಲೆ ವಿದಿನ್ ದ ಸರ್ಕಲ್ ಅಂತೆ. ವಿದಿನ್ ದ ಸರ್ಕಲ್ ಅಂದ್ರೆ ಸರ್ಕಲ್ ಒಳಗಡೆ ಇರಬೇಕು. ಸೊ ಈ ತರ ಸಿ ಡಿ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದ್ಯಾ? ಆಗ್ತಿದೆ. ಸರ್ಕಲ್ ಒಳಗಡೆನೆ ಇದೆಯಾ ಲೈನು? ಹೌದು. ಸೊ ಇದೇನಾಗತ್ತೆ? ಇದು ಕಾರ್ಡ್. ಗೊತ್ತಾಯ್ತಾ? ಸಿ ಡಿ. ಸಿ ಡಿ ಇಸ್ ಅ ಕಾರ್ಡ್ ಆಫ್ ದ ಸರ್ಕಲ್. ನೆಕ್ಸ್ಟ್ ಸೀಕೆಂಟ್. ಸೀಕೆಂಟ್ ಅಂದ್ರೆ ಲೈನ್ ದಟ್ ಇಂಟರ್ಸೆಕ್ಟ್ಸ್ ದ ಸರ್ಕಲ್ ಅಟ್ 2 ಪಾಯಿಂಟ್ಸ್. ಗೊತ್ತಾಯ್ತಾ? ನೋಡಿ, ಕಾರ್ಡ್ ಮತ್ತೆ ಸೀಕೆಂಟ್ ಅಲ್ಲಿ ಡಿಫರೆನ್ಸ್ ಏನಿದೆ? ಇದು ಲೈನ್ ವಿಚ್ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ಸ್ ಅಂಡ್ ಈಸ್ ವಿತ್ ಇನ್ ದ ಸರ್ಕಲ್. ಸರ್ಕಲ್ ಒಳಗಡೆ ಇರಬೇಕು. ಸೀಕೆಂಟ್ ಅಲ್ಲಿ ಅಂತದೇನಿಲ್ಲ. ಗೊತ್ತಾಯ್ತಾ? ಅಂದ್ರೆ ಅದು ಸರ್ಕಲ್ ಹೊರಗೆ ಕೂಡ ಇರುತ್ತೆ ಈ ತರ. ಗೊತ್ತಾಯ್ತಾ? ಇ ಎಫ್ ಅನ್ಕೊಳ್ಳಿ. ಇ ಎಫ್. ಇ ಎಫ್ ಏನ್ ಇವಾಗ? ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಇ ಎಫ್ ಅಲ್ಲ. ಯಾಕೆ? ಇ ಎಫ್ ಸರ್ಕಲ್ ಇಂದ ಪಾಸ್ ಆಗ್ತಿದೆ. ನಾನ್ ಇಂಟರ್ಸೆಕ್ಟಿಂಗ್ ಅಂದ್ರೆ ಹೊರಗಿಂದ ಹೋಗ್ಬೇಕು. ಸೊ ಬಟ್ ಇವಾಗ ಇ ಎಫ್ ಕಾರ್ಡ್. ಕಾರ್ಡ್ ಅಂದ್ರೆ ಏನು? ಲೈನ್ ವಿಚ್ ಇಂಟರ್ಸೆಕ್ಟ್ಸ್ ಅಟ್ 2 ಪಾಯಿಂಟ್ಸ್ as within the circle. within the circle ಇದೆಯಾ? ಇಲ್ಲ, ಹೊರಗಿದೆ. ಹೊರಗೆ ಕೂಡ ಇದೆ. ಸೊ ಕಾರ್ಡು ಅಲ್ಲ. ಸೊ ಇ ಎಫ್ ಏನು? ಇ ಎಫ್ ಸೀಕೆಂಟ್. ಗೊತ್ತಾಯ್ತಾ? ಲೈನ್ ವಿಚ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ 2 ಪಾಯಿಂಟ್ಸ್. ಇಲ್ಲೊಂದು, ಇಲ್ಲೊಂದು. ಅಥವಾ ಜಿ ಮತ್ತೆ ಎಚ್ ಅಂತ ಹೇಳೋಣ. ಗೊತ್ತಾಯ್ತಾ? ಜಿ ಮತ್ತೆ ಎಚ್ ಯಾವ ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತದೆ? ಜಿ ಮತ್ತೆ ಎಚ್. ಜಿ ಎಚ್ ಏನು ಇವಾಗ ಹೇಳಿ? ಜಿ ಎಚ್ ಏನು? ಬರೀ ಜಿ ಎಚ್. ಜಿ ಎಚ್ ಏನಾಗುತ್ತೆ? ನಾನ್ ಇಂಟರ್ಸೆಕ್ಟಿಂಗ್ ಲೈನಾ? ಅಲ್ಲ. ಜಿ ಎಚ್ ಏನು? ಜಿ ಎಚ್ ಕಾರ್ಡ್ ಅಲ್ವಾ? ಜಿ ಎಚ್ ಕೂಡ ಕಾರ್ಡ್. ಅರ್ಥ ಆಯ್ತಾ? ಇ ಎಫ್ ಸೀಕೆಂಟ್, ಜಿ ಎಚ್ ಕಾರ್ಡ್. ಯಾಕೆ? ಅದು ಸರ್ಕಲ್ ಒಳಗಡೆ ಇದೆ, 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ? ಸೊ ನಿಮ್ಗೆ ಏನೇನು ಗೊತ್ತಾಯ್ತು? ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಗೊತ್ತಾಯ್ತು, ಕಾರ್ಡ್ ಗೊತ್ತಾಯ್ತು, ಸೀಕೆಂಟ್ ಕೂಡ ಗೊತ್ತಾಯ್ತು. ಗೊತ್ತಾಯ್ತಾ? ಸೀಕೆಂಟ್ ಅಂದ್ರೆ ಲೈನ್ ದಟ್ ಇಂಟರ್ಸೆಕ್ಟ್ ಸರ್ಕಲ್ ಅಟ್ 2 ಪಾಯಿಂಟ್ಸ್ ಅಷ್ಟೇ. ವಿದಿನ್ ದ ಸರ್ಕಲ್ ಅಂತ ಏನಿಲ್ಲ, ಹೊರಗೇನೆ ಇರುತ್ತದು. ಗೊತ್ತಾಯ್ತಾ? ಹೊರಗಿಂದ ಬಂದು ಮತ್ತೆ ಹೊರಗೆ ಹೋಗ್ಬಿಡುತ್ತೆ. ಸೊ ಅದು ಸೀಕೆಂಟ್. ನೆಕ್ಸ್ಟ್ ಟ್ಯಾಂಜೆಂಟ್. ಲೈನ್ ದಟ್ ಇಂಟರ್ಸೆಕ್ಟ್ಸ್ ದ ಸರ್ಕಲ್ ಅಟ್ 1 ಪಾಯಿಂಟ್ ಓನ್ಲಿ. ಇದು ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಟ್ಯಾಂಜೆಂಟ್ ಲೈನ್ ದಟ್ ಇಂಟರ್ಸೆಕ್ಟ್ಸ್ ದ ಸರ್ಕಲ್ ಅಟ್ 1 ಪಾಯಿಂಟ್ ಓನ್ಲಿ. ಹೆಂಗ್ ಡ್ರಾ ಮಾಡ್ತೀರಾ? 1 ಪಾಯಿಂಟ್ ಅಷ್ಟೇ ಇಂಟರ್ಸೆಕ್ಟ್ ಆಗ್ಬೇಕಾದ್ರೆ ನೋಡಿ ಯಾವ ತರ ಡ್ರಾ ಮಾಡ್ತೀರಾ?
ತರ ನೋಡಿ, ಒಂದು ಪಾಯಿಂಟ್ ಅಲ್ಲಿ ಅಷ್ಟೇ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ, ಕರೆಕ್ಟಾ? ಎಲ್ಲಿ? ಇಲ್ಲಿ. ಇದನ್ನ GH I ಅಂತ ಹೇಳೋಣ, ಗೊತ್ತಾಯ್ತಾ? ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಲೈನ್ ನ JK ಅಂತ ಹೇಳೋಣ. ಇವಾಗ JK ಟ್ಯಾಂಜೆಂಟಾ? ಇಸ್ JK ಎ ಟ್ಯಾಂಜೆಂಟ್? ಹೌದು. ಯಾಕೆ? ಒಂದೇ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆ ಅಲ್ವಾ, ಯಾವುದು? I ಅಲ್ವಾ? ಸೊ JK ಇಸ್ ಎ ಟ್ಯಾಂಜೆಂಟ್. ಅರ್ಥ ಆಯ್ತಾ? ಸೊ ಹಿಂಗಂದ್ಬಿಟ್ಟು ನೀವು ಈ ಲೈನ್ ನ ಟ್ಯಾಂಜೆಂಟ್ ಅಂತ ಹೇಳ್ತೀರಾ, ಈ ಲೈನ್ ನ LM ಅನ್ಕೊಳ್ಳಿ. ಈ ಲೈನ್ ನ ಟ್ಯಾಂಜೆಂಟ್ ಅಂತೀರಾ ನೀವು, ಒಂದೇ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆ. ಟ್ಯಾಂಜೆಂಟ್ ಇದು ಇಲ್ಲ. ಯಾಕೆ? ಟ್ಯಾಂಜೆಂಟ್ ಸರ್ಕಲ್ ಒಳಗಡೆ ಹೋಗೋದೇ ಇಲ್ಲ, ಗೊತ್ತಾಯ್ತಾ? ಟ್ಯಾಂಜೆಂಟ್ ಲೈನ್ ಯಾವತ್ತು ಸರ್ಕಲ್ ಹೊರಗಡೆನೆ ಇರುತ್ತೆ. ನೋಡಿ, ಈ ತರ ಲೈನ್ ಸರ್ಕಲ್ ಹೊರಗಡೆನೆ ಇದೆ, ಗೊತ್ತಾಯ್ತಾ? ಇಲ್ಲಿ ಟ್ಯಾಂಜೆಂಟ್ ಲೈನ್ ದ ಇಂಟರ್ಸೆಕ್ಟ್ ಸರ್ಕಲ್ ಅಟ್ 1 point only, 1 point only. ಇಲ್ಲೂ ಕೂಡ 1 point, ಬಟ್ ಟ್ಯಾಂಜೆಂಟ್ ನೋ, ನಾಟ್ ಎ ಟ್ಯಾಂಜೆಂಟ್. LM ಇಸ್ ನಾಟ್ ಎ ಟ್ಯಾಂಜೆಂಟ್. 1 point ಅಲ್ಲಿ ಇಂಟರ್ಸೆಕ್ಟ್ ಆಗೋದು ಮಾತ್ರ ಅಲ್ಲ, ಸರ್ಕಲ್ ಒಳಗಡೆ ಕೂಡ ಹೋಗಬಾರ್ದು ಟ್ಯಾಂಜೆಂಟ್. ಸೊ ಯಾವತ್ತು ಟ್ಯಾಂಜೆಂಟ್ ಅಂದ್ರೆ ನಿಮ್ಗೆ ಇದೇ ನೆನಪಾಗಬೇಕು, ಗೊತ್ತಾಯ್ತಾ? ಹಂಗನ್ಬಿಟ್ಟು ಇದು ಟ್ಯಾಂಜೆಂಟಾ? MN, ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ N ಅನ್ಕೊಳ್ಳಿ. MN ಟ್ಯಾಂಜೆಂಟಾ? ಇಲ್ಲ. ಯಾಕೆ? ಆ ಲೈನ್ ನ ಎಕ್ಸ್ಟೆಂಡ್ ಮಾಡಿದ್ರೆ, ಬರೇ MN ತಗೊಂಡು ಆ ಲೈನ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಸರ್ಕಲ್ ಒಳಗಡೆ ಹೋಗ್ಬಿಡತ್ತೆ ಅಲ್ವಾ? ಸೊ MN ಟ್ಯಾಂಜೆಂಟ್ ಅಲ್ಲ, ಗೊತ್ತಾಯ್ತಾ? ಸೊ ಟ್ಯಾಂಜೆಂಟ್ ಏನಂದ್ರೆ ಲೈನ್ ದ ಇಂಟರ್ಸೆಕ್ಟ್ ಸರ್ಕಲ್ ಅಟ್ 1 point only. ಆಮೇಲೆ ಇನ್ನೊಂದು ಏನ್ ನೆನ್ಪಿಡ್ಕೋಬೇಕು ಅಂದ್ರೆ ಇಟ್ ಡಸ್ ನಾಟ್ ಗೋ ಇನ್ಸೈಡ್ ದ ಸರ್ಕಲ್, ಗೊತ್ತಾಯ್ತಾ? ಹೋಗಲ್ಲ ಅದು. ಅದ್ ನಾವು ಮೆನ್ಷನ್ ಮಾಡ್ಬೇಕಂತೇನಿಲ್ಲ. ಲೈನ್ ದ ಇಂಟರ್ಸೆಕ್ಟ್ ಸರ್ಕಲ್ ಅಟ್ 1 point only ಅಂದ್ರೆ ಅರ್ಥ ಆಗತ್ತದು, ಹೊರಗಿಂದನೇ ಹೋಗ್ಬೇಕು ಅಂತ, ಗೊತ್ತಾಯ್ತಾ? ನೆಕ್ಸ್ಟ್, ಕಾಮನ್ ಪಾಯಿಂಟ್ ಆಫ್ ದ ಟ್ಯಾಂಜೆಂಟ್ ಅಂಡ್ ದ ಸರ್ಕಲ್ ಇಸ್ ಕಾಲ್ಡ್ ಆಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಗೊತ್ತಾಯ್ತಾ? ಸೊ ಸರ್ಕಲ್ ಇದೆ, ಆಮೇಲೆ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಯಾವ್ದು ಇದರಲ್ಲಿ? ಟ್ಯಾಂಜೆಂಟ್ ಇಸ್ JK ಅಲ್ವಾ? ಸೊ JK ಮತ್ತೆ ಸರ್ಕಲ್ ಎಲ್ಲಿ ಟಚ್ ಆಗುತ್ತೆ? I ಅಲ್ವಾ? ಅದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ, ಗೊತ್ತಾಯ್ತಾ? ಕಾಮನ್ ಪಾಯಿಂಟ್ ಆಫ್ ದ ಟ್ಯಾಂಜೆಂಟ್ ಆಫ್ ದ ಸರ್ಕಲ್ ಇಸ್ ಕಾಲ್ಡ್ ಆಸ್ ಕಾಮನ್ ಪಾಯಿಂಟ್ ಆಫ್ ಟ್ಯಾಂಜೆಂಟ್ ಅಂಡ್ ಸರ್ಕಲ್. ಟ್ಯಾಂಜೆಂಟ್ ಅಂಡ್ ಸರ್ಕಲ್ ಇದು I is called as point of contact. So point of contact ಯಾವುದು? Point of contact I, ಗೊತ್ತಾಯ್ತಾ? ನೆಕ್ಸ್ಟ್, tangent touches a circle at point of contact. ಈಸಿ ಅಲ್ವಾ? ಟ್ಯಾಂಜೆಂಟ್ ಎಲ್ಲಿ ಟಚ್ ಆಗ್ತಿದೆ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ. ಸೊ ಇವೆಲ್ಲ ಡೆಫಿನಿಷನ್ಸ್ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಲೈನ್ ಡ್ರಾ ಮಾಡ್ತೀನಿ, ಅದೇನು ಅಂತ ಹೇಳ್ಬೇಕು ನೀವು, ಗೊತ್ತಾಯ್ತಾ? ಸೊ ಈ ಲೈನ್ OP, ಈ ಲೈನ್ ಏನು? ಇದು ಏನಾಗುತ್ತೆ? ಕಾರ್ಡ್ ಇದು? ಟ್ಯಾಂಜೆಂಟ್ ಇದು? ಇಲ್ಲ. ಮತ್ತೇನು? ನಾನ್ ಇಂಟರ್ಸೆಕ್ಟಿಂಗ್ ಲೈನ್. ಏನದು? OP ನಾನ್ ಇಂಟರ್ಸೆಕ್ಟಿಂಗ್ ಲೈನ್, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದು QR, ಏನಪ್ಪ ಇದು? ಇದು ನಾನ್ ಇಂಟರ್ಸೆಕ್ಟಿಂಗ್ ಲೈನಾ? ಇದು ನಾನ್ ಇಂಟರ್ಸೆಕ್ಟಿಂಗ್ ಲೈನೇ, ಬಟ್ ಇದನ್ನ ನಾವು ಕನ್ಸಿಡರ್ ಮಾಡಬೇಕಾಗಿಲ್ಲ. ಯಾಕೆ? ಸರ್ಕಲ್ ಒಳಗಡೆ ಇದೆ, ಗೊತ್ತಾಯ್ತಾ? ಸರ್ಕಲ್ ಹೊರಗಡೆ ಇದ್ರೆ ಅಷ್ಟೇ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಕರಿತೀವಿ. ಇದು ನಾನ್ ಇಂಟರ್ಸೆಕ್ಟಿಂಗ್, ಬಟ್ ಸರ್ಕಲ್ ಚಾಪ್ಟರ್ ಅಲ್ಲಿ ನಾವು ಯೂಶುವಲಿ ಸರ್ಕಲ್ ಹೊರಗಡೆ ಇದ್ದ ಲೈನ್ ಅಷ್ಟೇ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳ್ತೀವಿ. ಸೊ QR ನ ಬಿಟ್ಟಾಕಿ, ಗೊತ್ತಾಯ್ತಾ? ಆಕ್ಚುಲಿ ನೀವು ಡೆಫಿನಿಷನ್ ನೋಡಿದ್ರೆ ನೋ ಕಾಮನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂದಿದೆ, ಅದು ಹೂ ಅಂತ ಹೇಳ್ಬೋದು, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲ ಅಂತ. ಬಟ್ ಯೂಶುವಲಿ ಸರ್ಕಲ್ ಚಾಪ್ಟರ್ ಅಲ್ಲಿ ಇದ್ರ ಅರ್ಥ ಏನಂದ್ರೆ ಸರ್ಕಲ್ ಹೊರಗಡೆ ಇರಬೇಕು ಅಂತ, ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಗೆ, ಗೊತ್ತಾಯ್ತಾ? ಸೊ QR ನ ಕನ್ಸಿಡರ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್, ಈ ಲೈನ್ ಏನು? ST, ಏನಾಗುತ್ತೆ ಈ ಲೈನ್? ಟ್ಯಾಂಜೆಂಟ್ ಇದು ಅಲ್ಲ, ಏನದು? ST ಕಾರ್ಡ್, ಗೊತ್ತಾಯ್ತಾ? ಇವಾಗ ಈ ಲೈನ್ ಏನಾಗುತ್ತೆ? ಯು, ಇದು ಯು, ವಿ, ಏನಾಗುತ್ತೆ? ಇದು ಟ್ಯಾಂಜೆಂಟ್ ಇದು? ಎಷ್ಟು ಪಾಯಿಂಟ್
ಇಂಟರ್ಸೆಕ್ಷನ್ ಇದೆ, ಒಂದಿಲ್ಲ ಆಗ್ತಿದೆ ಒಂದಿಲ್ಲ ಆಗ್ತಿದೆ. ಏನಿದು? ಇದು ಸೀಕೆಂಟ್ ಅಲ್ವಾ? ಇದು ಕೂಡ ಸೀಕೆಂಟೇ, ಇ ಎಫ್. ಸೊ ನೆಕ್ಸ್ಟ್ ಇನ್ನೊಂದು ಲೈನ್ ಡ್ರಾ ಮಾಡೋಣ. ಎಲ್ಲಿ? ಇಲ್ಲಿ ಡ್ರಾ ಮಾಡೋಣ. ಎಕ್ಸ್ ವೈ. ಇದೇನಾಗುತ್ತೆ? ಎಕ್ಸ್ ವೈ ಹಿಂಗಿದೆ. ಎಲ್ಲಿ ಏನಾಗುತ್ತೆ? ಇದು ಎಕ್ಸ್ ವೈ ಎಷ್ಟು ಜಾಗದಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? ಒಂದು ಪಾಯಿಂಟ್ ಅಲ್ಲಿ. ಎಕ್ಸ್ ವೈ ಏನು ಸರ್ಕಲ್ ಹೊರಗಡೆ ಇದೆ, ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಏನದು? ಟ್ಯಾಂಜೆಂಟ್. ಆಮೇಲೆ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅನ್ಕೊಳ್ಳಿ, ಒಂದು ಪಾಯಿಂಟ್ ಅಲ್ಲಿ. ಅದು ಪಾಯಿಂಟ್ ಝೆಡ್ ಅನ್ಕೊಳ್ಳಿ. ಝೆಡ್ ಏನಾಗತ್ತೆ? ಝೆಡ್ ಇಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಗೊತ್ತಾಯ್ತಾ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಟ್ಯಾಂಜೆಂಟ್. ಅದಕ್ಕೆ ಝೆಡ್. ಸೊ ಇವಾಗ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಒಂದೇ ನೆನ್ಪಿಡ್ಕೋಬೇಕಂದ್ರೆ ನೀವು ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೆ ಯೂಶುವಲಿ ಸರ್ಕಲ್ ಹೊರಗಡೆ ಇರುತ್ತೆ. ಆಮೇಲೆ ಟ್ಯಾಂಜೆಂಟ್ ಅಂದ್ರೆ ಕೂಡ ಯಾವತ್ತು ಸರ್ಕಲ್ ಹೊರಗಡೆ ಇರುತ್ತೆ. ಗೊತ್ತಾಯ್ತಾ? ಸೊ ಅದನ್ನ ಯಾವತ್ತು ನೆನ್ಪಿಡ್ಕೊಳ್ಳಿ. ಟ್ಯಾಂಜೆಂಟ್ ಸರ್ಕಲ್ ಹೊರಗಡೆ ಒಂದ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಸರ್ಕಲ್ ಹೊರಗಡೆ ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಗೊತ್ತಾಯ್ತಾ? ಆಮೇಲೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು? ನಿಮ್ಗೆ 1 ಮಾರ್ಕ್ ಕ್ವಶನ್ ಗೆಲ್ಲ ಕೇಳಬಹುದು. ವಾಟ್ ಇಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್? ಟ್ಯಾಂಜೆಂಟ್ ಪಾಯಿಂಟ್ ವೇರ್ ಟ್ಯಾಂಜೆಂಟ್ ಟಚಸ್ ದ ಸರ್ಕಲ್. ಇಲ್ಲಿ POC ಅಂತ ಬರ್ದೀನಿ, ಅದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಗೊತ್ತಾಯ್ತಾ? ಸೊ ಇಲ್ಲಿಗೆ ನಿಮ್ಗೆಲ್ಲ ಡೆಫಿನೇಷನ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಥಿಯರಮ್ ಸ್ಟಾರ್ಟ್ ಮಾಡ್ತೀನಿ. ಏನಾದ್ರು ನೋಡಿದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ನಿಮ್ಗೆ ಇದು ಡೆಫಿನೇಷನ್ಸ್ ಎಕ್ಸ್ಪ್ಲನೇಷನ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ನನ್ನ ಜೊತೆ ಫುಲ್ ಚಾಪ್ಟರ್ ನ ನೀವು ಕೇಳಿಸ್ಕೊಳ್ಳಿ. ಹಳೆ ಪ್ಲೇಲಿಸ್ಟ್ ಅಲ್ಲೆಲ್ಲ ಬೇರೆ ಚಾಪ್ಟರ್ಸ್ ಕೂಡ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.